ಮನೆಯಲ್ಲಿ ಕಳ್ಳತನ ಮಾಡುತ್ತಿದ್ದ ಕಳ್ಳನನ್ನ ರೆಡ್ ಹ್ಯಾಂಡ್ ಆಗಿ ಸ್ಥಳೀಯರು ಹಿಡಿದು ಗೋಕಾಕ್ ನಗರ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ಪೊಲೀಸ್ ಠಾಣೆಯವರು ಯಾವುದೇ ಪ್ರಕರಣ ದಾಖಲಿಸಿಕೊಳ್ಳದೆ ಸಂಜೆ ಕಳ್ಳನನ್ನ ಹೊರಗೆ ಬಿಟ್ಟಿದ್ದಾರೆ ಎಂದು ಗೋಕಾಕ್ ಪೊಲೀಸರ ವಿರುದ್ಧ ಸ್ಥಳೀಯರು ಈಗ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ. ಕರದಿಂಟನೆ ನಗರಿ ಗೋಕಾಕ್ ನಗರದ ಗುರುವಾರ ಪೇಟದಲ್ಲಿ ವಾರದ ಹಿಂದೆ ಗಾಂಜಾ ನಶೆಯಲ್ಲಿದ್ದಂತಹ ಓರ್ವ ಯಾರೂ ಇಲ್ಲದ ಮನೆಯಲ್ಲಿ ನುಗ್ಗಿ ಕಳ್ಳತನವನ್ನ ಮಾಡುತ್ತಿದ್ದಾಗ ಪಕ್ಕದಲ್ಲಿ ಇದ್ದಂತಹ ಮನೆಯವರು ನೋಡಿ ಆತನನ್ನ ಹಿಡಿದು ನಗರ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದರು. ಆದರೆ ಪೊಲೀಸರು ಆತನ ಮೇಲೆ ಯಾವುದೇ ಪ್ರಕರಣ ದಾಖಲಿಸಿಕೊಳ್ಳದೆ ಆತ ಗಾಂಜಾ ನಶೆಯಲ್ಲಿದ್ದಾನೆಂದು ಹೇಳಿ ಕಳ್ಳನನ್ನ ಸಾಯಂಕಾಲ ಬಿಟ್ಟಿದ್ದಾರೆ. ಅದರ ಪರಿಣಾಮ ಆ ಕಳ್ಳ ಸ್ಥಳೀಯರಿಗೆ ನಾನು ಮತ್ತೆ ಕಳುವು ಮಾಡುತ್ತೇನೆಂದು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿದವರಿಗೆ ಬೆದರಿಕೆ ಹಾಕುತ್ತಿದ್ದಾನೆಂದು ಗುರುವಾರ ಪೇಟೆಯ ಸಾರ್ವಜನಿಕರು ನಗರ ಠಾಣೆಯ ಪೊಲೀಸರ ಮೇಲೆ ಹಿರಿಯ ಅಧಿಕಾರಿಗಳ ಮುಂದೆ ಆರೋಪಿಸಿ ಪ್ರಕರಣ ದಾಖಲಿಸುವಂತೆ ಕೋರಿದ್ದಾರೆ. ಅದಲ್ಲದೆ ಗೋಕಾಕ್ನಲ್ಲಿ ದಿನಾಲೂ ಗಾಂಜಾ ನಶೆಯಲ್ಲಿರುವಂತಹ ಯುವಕರಿಂದ ತೊಂದರೆ ಅನುಭವಿಸುವಂತಾಗಿದೆ. ಇದು ಪೊಲೀಸರಿಗೆ ಗೊತ್ತಿದ್ದರೂ ಸಹ ಪೊಲೀಸರು ಅಂತವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಗಾಂಜಾ ನಶೆಯಲ್ಲಿ ಯಾವ ಹೊತ್ತಿನಲ್ಲಿ ಅನಾಹುತ ಮಾಡುತ್ತಾರೋ ಗೊತ್ತಿಲ್ಲ. ಹೀಗಾಗಿ ನಾವುಗಳು ಜೀವವನ್ನ ಭಯದಲ್ಲಿ ಸಾಗಿಸುವಂತಾಗಿದೆ ಎಂದು ಮಾಧ್ಯಮದವರ ಮುಂದೆ ಸ್ಥಳೀಯರು ತಮ್ಮ ಅಳಲನ್ನ ತೋಡಿಕೊಂಡಿದ್ದು ಹೀಗೆ. ಈಗ ಜಸ್ಟ್ ಅಂದ್ರೆ ಮುಂಬೈದಿಂದ ನಾ ಈಗ ಜಸ್ಟ್ ಇವತ್ತು ಬನ್ನಿರಿ. ಇವತ್ತು ಬಂದು ಬಾಗಲ ತೆಗೆದು ನೋಡ್ಬಿಡು ನನ್ನ ಅಡುಗೆ ಸಾಮಾನು ಎಲ್ಲ ಏನೂ ಇಲ್ಲ ಎಲ್ಲ ಖಾಲಿ ಮಾಡಿಬಿಟ್ಟಾರೆ. ಆಮೇಲೆ ಇಲ್ಲಿ ಬಂದು ನಮ್ಮ ಆಜುಬಾಜುದವ್ರು ಎಲ್ಲ ಕೇಳಿ ಇವ್ರು ಅಂದರು ಇಲ್ಲ ಹಿಂಗ ಅವಾಜ್ ಬರತ್ತಿದ್ದ ಕಡೆ ಆದರೆ ನಮ್ಗೆ ಅಷ್ಟೊಂದು ಗುರ್ತಾಗಲಿಲ್ಲ ಅಂತ ಅಂದ್ರೆ ಆದರೆ ಯಾವಾಗ ಆಗೈತೆ ನನಗಂತೆ ಅದು ಗುರ್ತಿಲ್ಲ, ಆ ತಾರೀಖೂ ಗುರ್ತಿಲ್ಲ. ಇವತ್ತು ಜಸ್ಟ್ ಮುಂಬೈದಿಂದ ಬಂದು ಗಾಡಿ ಇಳಿದ ಬಾಗಲ ತೆಗಿಬಿಡ ಈ ಸ್ಟೋರಿ ಆಗೈತೆ ನೋಡ್ರಿ ನಮ್ಮ ಮನೆಯೊಳಗೆ. ಈ ಒಳಗ್ರಿ ಇವು ಬಾಂಡೆ ಸಾಮಾನು ಒಂದು ಇಲ್ಲ, ಬಾಂಡೆ ಅಂದ್ರೂ ಇಲ್ಲ, ತೆಮ್ಮಿಗಳು, ಆಮೇಲೆ ತಾಟ, ಬೋಗಾಣಿ, ಹಂಡೆ ಮತ್ತು ಇಸ್ತ್ರಿ ಕಲ್ರಿ ಮತ್ತು ಹಾಸಿಗೆನೂ ಒಂದು ತೊಡೆ ಹೋದಾರ್ರಿ. ಗಾಂಜಾ ಸೇರ್ತಾನು ಬಡದ್ರ ಕಣ್ಣು ಇದಾಗತ್ತೆ ಅದಾಗತ್ತೆ ಅಂತ ಸಂಜೆ ಬಿಟ್ರಿ ಅವ್ರನ್ನ ಮತ್ತೆ ಹೆಂಗಸರಿಗೆಲ್ಲ ವಾರ್ನಿಂಗ್ ಮಾಡೋಕಂದ್ರೆ ಈ ಮನಿ ಎಲ್ಲ ನಾವು ತೊಗೊಂಡ್ಬಾರವ ನೀವು ಏನು ಮಾಡ್ತೀವಿ ಮಾಡ್ಕೊರ ಅಂತ ಹೇಳ್ತಾನ್ರಿ. ನಮ್ಗೆ ಧಮಕಿ ಕೊಟ್ಟೋಕಂಡ್ರ ಗಾಂಜಾ ಸೇರ್ತಾರೆ. ಅಲ್ಲಿ ಗುರುವಾರ ಪೇಟೆಗೆಲ್ಲ ಗಾಂಜಾ ಗಿರೇಕದವ್ರು ಸರ್. ಇದು ಪೊಲೀಸರು ಯಾರು ಏನು ಕ್ರಮ ತಗೊಳ್ರಿ ಇದಕ್ಕೆಲ್ಲ ಹೋಗಿ ಕೊಟ್ಟೇವ್ರಿ. ಹೋಗಿ ಕೊಟ್ಟು ಅವರ ಸಂಜೆ ಬಿಟ್ಟಾರ ಮತ್ತೆ ನಾವೇನು ಹೋಗಿಲ್ರಿ ಸರ್. ಆಕ್ಷನ್ ಬಡದ್ರು ನಮ್ಮ ಮುಂದೆ ಒಂದು 4 ಬಡದ್ರು ಸಂಜೆ ಮತ್ತೆ ಬಿಟ್ಬಿಟ್ರಿ ಅವ್ರನ್ನ. ಅಂದ್ರೆ ಸರ್ ಎಲ್ಲ ಗಾಂಜಾ ತೊಗೊಂಡವ್ರು ಎಲ್ಲ ಗಾಂಜಾ ತೊಗೊಂಡ್ರು ಅದ್ರಿ. ಅಲ್ಲಿ ಹತ್ರ ಗಾಂಜಾ ನಡೆಯತ್ತಿದ್ರು ನಮ್ದು. ಸರ್ ಎಷ್ಟು ದಿನಗಳಿಂದ ಐತ್ರಿ ಸರ್ ಅಲ್ಲಿ? ಭಾಳ ವರ್ಷ ಆತ್ರಿ ಗಾಂಜಾ ನಡೆಯಕ ಅಲ್ಲಿ ವ್ಯವಹಾರ. ಗೋಕಾಕ ಎಲ್ಲಿ ಸರ್ ಅದ? ಗುರುವಾರ ಬಿಡ್ರಿ ಕೊಳಗೆ ನಮ್ಮ ಗುಡಿ ಅಂದ್ರಿ. ಅದಲ್ಲಿ ಎಲ್ರಿ ಎಲ್ಲಾರು ಗೊರ್ದು ಪೊಲೀಸರಿಗೆ ಎಲ್ಲಾರು ಗೊರ್ಸೈತ್ರಿ ಅವ್ರು. ಅಲ್ಲಿ ದರ್ಗಾ ಒಂದು ಗುಡಿ ಐತ್ರಿ, ಅಲ್ಲೂ ನಡೀತೈತ್ರಿ. ಬಾಂಡೆ ಎಲ್ಲ ಸಾಮಾನು ತೊಡು ಮಾಡುದು, ಅಲ್ಲಿ ದರ್ಗಾ ಗುಡಿಯಾಗ ಇಟ್ಟು ಬಿಡುದು. ಇನ್ನು ಗೋಕಾಕ್ನಲ್ಲಿ ದಿನೇ ದಿನೇ ಗಾಂಜಾ ವ್ಯಸನಿಗಳು ಹೆಚ್ಚಾಗುತ್ತಿದ್ದು ದುಶ್ಚಟಗಳಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ದಾಸರಾಗುತ್ತಿದ್ದಾರೆ. ಪೆಡ್ಲರ್ಗಳಿಗೆ ಕಡಿವಾಣ ಹಾಕದೇ ಇರುವ ಗೋಕಾಕ್ ಪೊಲೀಸರು ಗಾಂಜಾ ನಶೆಯಲ್ಲಿ ಯಾರನ್ನಾದರೂ ಕೊಲೆ ಮಾಡಿದರೆ ಆಗಲೂ ಪೊಲೀಸರು ಮುಂಜಾನೆ ಸ್ಟೇಷನ್ನಲ್ಲಿ ಇಟ್ಟುಕೊಂಡು ಸಾಯಂಕಾಲ ಬಿಟ್ಟರೂ ಬಿಡಬಹುದು ಎಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿ ಗೋಕಾಕ್ ನಗರ ಠಾಣೆಯ ಪೊಲೀಸರ ಕರ್ತವ್ಯದ ಮೇಲೆ ಸಾರ್ವಜನಿಕರು ಸಂಶಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ ಮನೋಹರ ಮೇಗೇರಿ, BV5 ನ್ಯೂಸ್ ಕನ್ನಡ, ಗೋಕಾಕ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.